ಕಡ್ದು ವಾ ಅಲ್ಲೇ ಇಲ್ಲ ನಿನಗೆ ಪಾಪ ಕೊಡಲ್ಲ. ವಿಡಿಯೋನೇ ಕ್ಲಿಕ್ ಆಗಿಲ್ಲ, ಇನ್ನೊಂದ್ಸಲ ಬಂದ್ಬಿಡು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಇವತ್ತು ಸಾಟರ್ಡೆ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿನ್ನಮ್ಮ ಇಟ್ಕೋ. ಈ ಸೌತೆಕಾಯಿ ಬೇಡ ಕಣ. ಇವಾಗಂತೂ ಪಾಪು ನಾವೇನೇ ತಿಂತಾ ಇದ್ರು ಅವಳು ತಿನ್ನಬೇಕು ಅಂತ ಹಠ ಮಾಡ್ತಾಳೆ. ನಾವೇನು ತಟ್ಟೆಗೆ ಹಾಕೋ ಅದನ್ನು ತಿನ್ಸಿದ್ರೆ ತಿಂತಾಳೆ. ತಾತಂಗೆ ಗೊತ್ತಾಗ್ಲಿ ಬೈತಿದೆ ಶೀತ ಆಗತ್ತೆ ಅಂತ. ನೋಡಿ ಅವಳಿಗೆ ಅಂತ ನಿಪ್ಪಲಲ್ಲಿ ಹಾಕೊಟ್ರು ಕೂಡ ಅವಳು ಅಷ್ಟು ಇಷ್ಟಪಟ್ಟು ಅದರಲ್ಲಿ ತಿಂತಾ ಇಲ್ಲ. ನಾರ್ಮಲಾಗಿ ನಾವು ಹೇಗೆ ತಿಂತಿದ್ದೀವಿ ಅದೇ ಥರ ತಿನ್ನಿಸಿ ಅಂತ ಹಠ ಮಾಡ್ತಾಯಿದ್ಲು. ಏನು ಮಾಡ್ತೈತೆ ಅಪ್ಪ, ಕೂರಿಸ್ಬಿಟ್ಟು ಕೊಡೋ ಅವಳ ಕೈಲೇನೆ ಅಗಿತಾಳೆ ಬಾಯಿಗೆ ಹಾಕೊಂಡು. ಕೊಡೋ ಅವಳ ಕೈ ಇಟ್ಕೋ ಪಾಪ. ಅದೆಲ್ಲ ಕೆಳಗಡೆನೆ ಸೋರೋಗ್ಬಿಡ್ತದೆ ಮಲ್ಕೊಂಡು ತಿನ್ನೋ ಹಂಗಾದ್ರೆ ಅವಳು. ಅಂತೇಳು ಎಲ್ಲ ಪಾಪ ನಿಂದು. ಸೋಫಾ ಕವರ್ ಎಲ್ಲ ಹೇಳೋದು ಫುಲ್ ಹಾಕ್ಬೇಕು ಅದನ್ನ, ಅದಕ್ಕೆ ಫುಲ್ ಹಾಕ್ಬಿಟ್ಟು ಈ ಬಿತ್ತ ಒಣಸ್ಬಿಟ್ಟು ತಿಂದರೆ ಎಷ್ಟು ಒಳ್ಳೇದಂತ ಗೊತ್ತಾಗುತ್ತೆ. ಹೌದಾ? ಬಿಸಾಕ್ಬಾರ್ದು, ಬಿಸಾಕ ಅದೆಲ್ಲ ಹುಡುಕಿ ಇಡೋದಕ್ಕಿಂತ ಅದೇ ಸಿಕ್ಕು ಕಲ್ಲಂಗಡಿ ಬೀಜ ಅನ್ನೋದವ ತಿನ್ಬೋದು. ಅವಳು ಕುಕುಂಬರ್ ಇಷ್ಟ. ಪಾಪುಗೆ ಕುಕುಂಬರ್ ಅಂದರೆ ಈಗ ತುಂಬ ಇಷ್ಟ ಆಗುತ್ತೆ. ಅವಳು ಏನಂದರೆ ಅವತ್ತು ನಾನು ತಿನ್ನಿಸ್ತಿದ್ದಾಗ ಸ್ವಲ್ಪ ತಿನ್ನಿಸ್ದೆ. ಇವಾಗಂತೂ ನಾನು ತಿಂತಾ ಇರೋದು ನೋಡಿದ್ರೆ ಓಡಿ ಬಂದುಬಿಡ್ತಾಳೆ. ಮತ್ತು ಅವಳಿಗೆ ಅಲ್ಲಿ ಕೂಡ ಇನ್ನೂ ಬಂದಿಲ್ಲ. ಇದು ಬೋರ್ಡಲ್ಲೇ ಕಚ್ತಾಳೆ. ಕಚ್ಚಿ ಆಲ್ರೆಡಿ ಕಟ್ಟು ಕೂಡ ಮಾಡಿ ಬಾಯಿಗೆ ಮಧ್ಯಾಹ್ನ. ಅಷ್ಟೇ, ಅವಳಿಗೆ ಬರಲ್ಲ ಅದು. ಅದು ಮಲಗಿಸ್ಕೊಂಡು ತಿನ್ನಿಸ್ಬೇಕು. ಏನು ಪಾಪ ಅವಳು ಸೌದೆಕಾಯಿ ಬೇಕು ಅಂತ ಕಡ್ದು ವಾ ಅಲ್ಲೇ ಇಲ್ಲ ನಿನಗೆ ಪಾಪ. ಭಯ ನನಗೆ ಸಿಗಾಕೊಬಿಡ್ತದೆ ಅಂತ. ಇಲ್ಲಿ ಹೆಂಗೆ ಕಡ್ದವಳೆ? ಬೇಡ ವಾ ಖಾಲಿ. ಪಪ್ಪ ತಿಂತ ನಿನ್ನ ಹತ್ರ ಬರ್ತಾವಳೆ. ಹಾಗೆ ತಿಂತ ಟೈಮ್ ಪಾಸ್ ಮಾಡಿದ್ವಿ. ಸಂಜೆ ಕೂಡ ಆಯಿತು. ಸಂಜೆ ಉಮೇಶು ಹೊರಗಡೆ ಹೋಗೋಣ ರೆಡಿಯಾಗಿ ಅಂತ ಹೇಳಿದ್ರು ಸಡನ್ನಾಗಿ. ಅದಕ್ಕೆ ರೆಡಿ ಮಾಡಿಸಿ ನಾನು ರೆಡಿ ಆಗಬೇಕಿತ್ತು. ಈಗಂತೂ ಅವಳು ಕ್ರೀಮೆಲ್ಲ ಹಾಕೋಸ್ಕೊಳ್ಳೋಕ್ಕೆ ತುಂಬ ಹಠ ಮಾಡ್ತಾಳೆ. ಅವಳನ್ನ ಬೇರೆ ಕಡೆ ಮೈಂಡ್ ಆಮೇಲೆ ಹಾಕಬೇಕು, ಇಲ್ಲ ಅಂತ ಅಂದರೆ ಹಾಕಿಸ್ಕೊಳ್ಳಲ್ಲ ಅವಳು. ಹೆಂಗೋ ಅವಳನ್ನು ರೆಡಿ ಮಾಡಿ ಮತ್ತೆ ಈಗ ನಾನು ಕೂಡ ರೆಡಿ ಆಗಬೇಕು. ಇವತ್ತು ಏನಂದರೆ ತುಂಬ ದಿನ ಆಗಿತ್ತು ನಾವು ಹೊರಗಡೆ ಹೋಗಿ. ಅದಕ್ಕೆ ಉಮೇಶು ಹೋಗೋಣ ಅಂತ ಅಂದರು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಹಣೆಗೆ ಇಟ್ಕೊಡ್ತೀನಿ ಬಾ. ಇಲ್ಲಿ ನೋ 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 ಇಲ್ಲಿ ತಗೋ ಇದು.
ಡಬ್ಬ ತಗೋ. ಅಷ್ಟೇ ಆಗಾಯ್ತು. ಎಲ್ಲೋಗ್ತಿದ್ದೀವಿ ನಾವು? ಏನು ವೆಹಿಕಲ್ಗಳು. ನಾವು ಬಂದಿದ್ದು ಮಾಲ್ ಆಫ್ ಮೈಸೂರಿಗೆ. ನಾನು ಪ್ರೆಗ್ನೆಂಟಲ್ಲಿದ್ದಾಗ ಬಂದಿದ್ದು. ಅದಾದಮೇಲೆ ಪಾಪು ಆದಮೇಲೆ ಬಂದೇ ಇರಲಿಲ್ಲ. ಇಲ್ಲೆಲ್ಲ ಹೊಸ್ದಾಗಿ ಪ್ಲೇ ಗ್ರೌಂಡ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಮಕ್ಳಿಗೋಸ್ಕರ. ಅಲ್ಲಿಂದ ಫುಡ್ ಕೋರ್ಟಿಗೆ ಬಂದ್ವಿ. ಅಲ್ಲಿ ಕೆಳಗಡೆಯಿಂದ ಬಂದು ಫುಡ್ ಕೋರ್ಟಿಗೆ ಬಂದ್ವಿ. ಅಲ್ಲಿ ಏನಾರು ತಿನ್ನೋಣ ಅಂದ್ಕೊಂಡು ಬಂದ್ವಿ. KFC ತಿನ್ನೋಣ ಅಂದ್ಬಿಟ್ಟು ಉಮೇಶ್ ಹೋಗಿ ಆರ್ಡ್ರ್ ಮಾಡಿ ಬಂದಿದ್ದರು. ಪಾಪು ಅಂತೂ ಒಂದು ಕಡೆ ಕೂರ್ತಾ ಇಲ್ಲ, ಕೆಳಗಡೆ ಬಿಡಿ ಅಂತ ಇದ್ಲು. ಟೇಬಲ್ ನೋಡ್ಬಿಟ್ಟು ಟೇಬಲ್ ಮೇಲೆ ನಿಲ್ಸಿದ್ರು ಕೂಡ ನಿಂತ್ಕೋತಿಲ್ಲ. ಆ ಕಡೆ ಉಮೇಶ್ ಹತ್ರ ಹೋಗ್ತೀನಿ ಅಂತಾಳೆ, ಮತ್ತು ನನ್ನ ಹತ್ರ ಬರ್ತೀನಿ ಅಂತಾಳೆ. ಅವರು ಬಿಲ್ ಇಸ್ಕೊಬಂದಿದ್ರಲ್ಲ, ಬಿಲ್ಲೆಲ್ಲನೂ ಮುದ್ರಿ ಎಸ್ದು ಆಟ ಆಡ್ತಾಯಿದ್ಲು. ಕೆಳಗಡೆ ಬಿಡಿ ಅಂತ ಕೂಡ ಆಟ ಮಾಡ್ತಿದ್ಲು. ಹಂಗೂ ಎತ್ಕೊಂಡು ಸಮಾಧಾನ ಮಾಡಿ ಇಬ್ಬರೂ ಆಟ ಆಡಿಸ್ತಾ ಇದ್ವಿ. ಬಟ್ ಇನ್ನೂ ಫುಡ್ ರೆಡಿ ಆಗಿರಲಿಲ್ಲ, ಇನ್ನೂ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಕೂಡ ನಂದದು. ಓ ಹೊಡಿತಾರೆ ಪಾಪ ಅದನ್ನ. ಯಾರದು ಪಾಪು? ಯಾರದು ಫೋನಲ್ಲಿ ಪಾಪು? ಪಾಪ ಅಲ್ಲ ಮಗಳು ಬಟಾನಿ ಆಮೇಲೆ ಇಟ್ಕೊಬಿಡ್ತಾರೆ ನೀನು ಇಲ್ಲೇ. ಇವತ್ತು ನಮಗೆ ಹೊರಗಡೆ ಬರೋ ಪ್ಲ್ಯಾನ್ ಇರಲಿಲ್ಲ, ಆದರೂ ಕೂಡ ಹೊರಗಡೆ ಬಂದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಾವು ಇಲ್ಲಿ ಬಂದಿದ್ದ ತಕ್ಕನಂಗೆ ನಮಗೆ ಭೀಮಾ ಜ್ಯುವೆಲರ್ಸ್ ಕಡೆಯಿಂದ ಒಂದು ಕೂಪನ್ ಕೋಡ್ ಕೊಡ್ತಾಯಿದ್ರು ವುಮೆನ್ಸ್ ಡೇ ಪ್ರಯುಕ್ತ. ಸೊ ಇದೇ ಕೂಪನ್ನು. ಇದು ಬಂದು ಮಾರ್ಚ್ 31 ಆಫರ್ ಇರತ್ತಂತೆ. ನಾವೇನೇ ಗೋಲ್ಡ್ ತೊಗೊಂಡ್ರು ಅದಕ್ಕೆ 25% ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಪ್ರೆಸೆಂಟ್ಲಿ ನಾವೇನು ತಗೊಳ್ಳೋ ಪ್ಲ್ಯಾನಿಂಗ್ ಇಲ್ಲ. ನೆಕ್ಸ್ಟ್ ಏನಾದ್ರು ತೊಗೊಂಡ್ರೆ ಹೋಗ್ಬೇಕಷ್ಟೆ. ಈ ಮಂತ್ ಒಳಗಡೆ ಹೋದರೆ ಅದು ಅಪ್ಲೈ ಆಗುತ್ತೆ. ವಿಡಿಯೋನೇ ಕ್ಲಿಕ್ ಆಗಿಲ್ಲ, ಇನ್ನೊಂದ್ಸಲ ಬಂದ್ಬಿಡುವಾಗ. ನಾವು ಮನೇಲಿ ತಿನ್ನಬೇಕಾದ್ರೆ ಅವಳು ತಿನ್ನಿಸಿ ನಾವು ರೂಢಿ ಮಾಡಿಬಿಟ್ಟು ಇವಾಗ ಅಲ್ಲಿ ನಾನು ತಿಂತಾಯಿದ್ರೆ ಬಾಯಿನೇ ನೋಡ್ತಾ ಇದ್ಲು. ಪಾಪ ನನಗೆ ಹೊಟ್ಟೆ ಎಲ್ಲ ಉರಿತಾ ಇತ್ತು. ನಾನು ತಿಂತಾಯಿದ್ರೆ ನನ್ನ ಬಾಯಿಗೆ ಬಾಯಿ ಅಂದ್ಕೊಂಡು ಬರ್ತಾಯಿದ್ಲು ತಿನ್ನಿಸು ಅಂತ. ತಿನ್ನೋಕೆ ನಾನು ಜಾಸ್ತಿ ತಿನ್ನಲಿಲ್ಲ, ಸ್ವಲ್ಪ ತಿಂದ್ವಿ. ಮತ್ತು ಅಲ್ಲಿ ಸ್ವಲ್ಪ ಬಟ್ಟೆ ಶಾಪ್ ಮಾಡೋಣ ಅಂದ್ಬಿಟ್ಟು ನೋಡಿದ್ವಿ. ಬಟ್ ನಮ್ಮ ಬಜೆಟ್ಗೆ ಅದು ಅಡ್ಜಸ್ಟ್ ಆಗೋಲ್ಲ ಅಂದ್ಕೊಂಡು ಮತ್ತೆ ಬಂದ್ವಿ. ಅಲ್ಲಿಂದ ಮತ್ತೆ ಮನೆಗೆ ಹೊರಡೋಣ ಅಂದ್ಕೊಂಡು ಕೆಳಗಡೆ ಬಂದ್ವಿ. ಅವಳಂತೂ ಈ ಥರ ಹೊರಗಡೆ ಕರ್ಕೊಬಂದರೆ ಬೇರೆ ಮಕ್ಳ ಥರ ಆಟ ಮಾಡಲ್ಲ, ಎಲ್ಲ ಥರ ಅಡ್ಜಸ್ಟ್ ಆಗ್ತಿದೆ. ನಮಗೆ ಒಂಥರ ಕಂಫರ್ಟಬಲ್. ನಾವು ಎಲ್ಲಿ ಕರ್ಕೊಂಡು ಹೋದ್ರೂ ಕೂಡ ಒಂಥರ ಕಂಫರ್ಟಬಲ್ ಆಗಿರ್ತಾಳೆ ಅವಳು, ನಮಗೂ ಕೂಡ ತೊಂದರೆ ಕೊಡಲ್ಲ. ಹಾಗಾಗಿ ನನಗೆ ಎಲ್ಲೇ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದರೂ ಹಿಂಸೆ ಅಂತ ಅನಿಸಲ್ಲ. ಸಡನ್ನಾಗಿ ನಾವು ಹೊರಟ್ರೂ ಕೂಡ ಅವಳು ಅಡ್ಜಸ್ಟ್ ಆಗಿಬಿಡ್ತಾಳೆ.
ಮತ್ತು ಅಲ್ಲಿಂದ ಮನೆಗೆ ಬರಬೇಕಾದ್ರೆ ಕಾರ್ನರ್ ಹೌಸಿಗೆ ಬಂದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ಬಟ್ ಅಲ್ಲಂತೂ ತುಂಬ ಕ್ರೌಡ್ ಇತ್ತು. ಅದಕ್ಕೆ ಉಮೇಶ್ ಬನ್ನಿ ಮನೆಗೆ ಪಾರ್ಸಲ್ ತೊಗೊಂಡೋಗ್ಬಿಡೋಣ ಅಂತ ಪಾರ್ಸಲ್ ಹೇಳಿದ್ವಿ. ತುಂಬ ಜನ ಇದ್ದರು, ವೆಯ್ಟ್ ಕೂಡ ಮಾಡ್ತಿದ್ರು, ಟೇಬಲ್ ಇಲ್ಲ ಅಂತ. ಹಾಗಾಗಿ ನಾವು ಮನೆಗೆ ಪಾರ್ಸಲ್ ತೊಗೊಂಡ್ಬಂದ್ವಿ. ನಾವು ಯಾವ್ದು ತೊಗೊಂಡ್ವಿ ಅಂದರೆ ಡೆತ್ ಬೈ ಚಾಕ್ಲೇಟ್ ತೊಗೊಂಡ್ವಿ. ಅದು ಅಂದರೆ ನನಗೆ ತುಂಬ ಇಷ್ಟ, ಉಮೇಶ್ಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ತಗೊಂಡು ಮನೆ ಕಡೆ ಬಂದ್ವಿ. ಇಷ್ಟೇನಾ ಚಿರೋ? ಹಾಕಮ್ಮ. ಮಮ್ಮಮ್ಮ ತಿಂತೀಯಾ? ಮಮ್ಮಮ್ಮ ತಿನ್ಸ್ಲಾ? ಮಮ್ಮಮ್ಮ ತಿನ್ಸ್ಲಾ ಪಾಪ? ಚಿನ್ನಮ್ಮ ಇಲ್ಲಿ ನೋಡಿಲ್ಲಿ, ಅಮ್ಮ ನೋಡಿಲ್ಲ, ಅಮ್ಮ ಮಾತು ಕೇಳಲ್ಲ ನೀನು. ಮಮ್ಮಮ್ಮ ತಿನ್ಸ್ಲಾ? ಫಿಶ್. ಊಟಕ್ಕೆ ಮನೆಗೆ ಬಂದ್ವಿ. ಮನೆಯಲ್ಲೇ ದೋಸೆ ಸಂಪಳ ಇತ್ತು, ಮತ್ತು ಬೆಳಿಗ್ಗೆ ಕುರ್ಮಾ ಮಾಡಿದ್ದೆ, ವೆಜಿಟೇಬಲ್ ಕುರ್ಮಾ ಅದೇ ಇತ್ತು. ಅದನ್ನೇ ತಿಂದು ಮಲ್ಕೊಳ್ಳೋಣ ಅಂತ. ಪಾಪಗೂ ಕೂಡ ಸರಿ ಮಾಡಿದೆ, ಅವಳು ತಿನ್ನಲಿಲ್ಲ ರಾಗಿ ಸರಿ. ಹಾಗಾಗಿ ನಾವು ತಿಂತಾ ಇರಬೇಕಾದ್ರೆ ಕ್ಯಾರೆಟ್ ಎಲ್ಲ ತಿನ್ನಿಸ್ತಾ ಇದ್ವಿ, ತಿನ್ಕೊಂಡ್ಳು ಅವಳು. ಉಮೇಶ್ ಕೂಡ ಸ್ವಲ್ಪ ದೋಸೆ ತಿನ್ನಿಸಿದ್ರು. ಅಲ್ಲಿಂದ ಬರಬೇಕಾದ್ರೆ ತುಂಬ ನಿದ್ರೆ ಬರೋ ಥರ ಆಡ್ತಾ ಇದ್ಲು. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಅವಳು ನಿದ್ರೆ ಎಲ್ಲ ಹೊರ್ಟೋಗ್ಬಿಡ್ತು, ಆಟ ಆಡ್ತಿದ್ಲು. ಅವಳು ಮನೆಗೆ ಬಂದು ಆಟ ಆಡಿದ್ರೆ ಇನ್ನು ಮುಗೀತು, ನನಗೆ ನಿದ್ರೆ ಕೊಡೋಲ್ಲ. ಒಂದು 11 ಗಂಟೆ 11:30ವರೆಗೂ ಅವಳು ಮಲಗಲ್ಲ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್, ಗುಡ್ ನೈಟ್.